ಪರವಾಗಿಲ್ಲ, ಫೀಲಿಂಗ್ ಬೆಟರ್. ಇನ್ನೊಂದಿಷ್ಟು ಇಂಜೆಕ್ಷನ್ಸ್ ಹೋಗ್ತಿದೆ, ಐ ಬಿ ಫೈನ್. ಅದೇ ಇನ್ನೊಂದು ಸ್ವಲ್ಪ ಡಾಕ್ಟರು ಅಡ್ವೈಸ್ ಮಾಡಿರೋದು, ಪ್ರೆಷರ್ ತಗೋಬೇಡಿ. ಬಿಕಾಸ್ ಅವ್ರು ಯಾರೇ ಹೇಳ್ಬೋದು, ಬಿಕಾಸ್ ನನ್ನೊಳಗಡೆ ಏನು ನಡೀತದೆ ನನಗೆ ಗೊತ್ತಿದೆ. 25ನೇ ಸಿನಿಮಾ, ಅದಾದಮೇಲೆ 14-15 ಕೋಟಿ ರೂಪಾಯಿ ಬಡ್ಜೆಟ್ಟು. ಆ್ಯಂಡ್ ನನ್ನ ಮೇಲೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ 7 ಕೋಟಿ ಮೇಲೆ ಖರ್ಚು ಮಾಡಬೇಡಿ ಅಂತ, ಬಟ್ ಡಬಲ್ ಖರ್ಚು ಮಾಡಿ ಅದಾದಮೇಲೆ ಇದು 25ನೇ ಸಿನಿಮಾ ಆದಮೇಲೆ ನಂದು ಸಿನಿಮಾ ಬೇರೆ ಇದಿದೆ. ಸೊ ಕರಿಯರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಇದು. ಸೊ ನನಗೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸಡನ್ನಾಗಿ ಆಲ್ ಆಫ್ ದ ಸಡನ್ ನಮ್ಗೆ ಇದ್ದಿದ್ದೇ 20 ದಿನ. ಐ ಥಿಂಕ್ ಜೂನ್ 1 ಇಲ್ಲ ಐ ಮೀನ್ ಮೇ ಟೈಮಲ್ಲಿ, ಮೇ ಎಂಡಲ್ಲಿ ನಮಗೆ ಡೇಟ್ ಬಂದುಬಿಡ್ತು, 26th ರಿಲೀಸು ಅಂತ. ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಎಲ್ಲ ಕೆಲಸಗಳು ಸ್ಪ್ಲಿಟ್ ಆಗಿ ಬಾಂಬೆಲಿ ಒಂದು ಕಡೆ ನಡೀತಿದೆ, ಎಲ್ಲ ನಡೆದು ಎಲ್ಲನೂ ಒಂದು ಕಡೆ ಬರಬೇಕು. ಆ್ಯಂಡ್ ಅಗೇನ್ ನಾವು ಪ್ರಮೋಷನಲ್ಲಿ ಎಲ್ಲೂ ಸೋಲ್ಬಾರ್ದು ಅಂತೇಳಿ, ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಒಂದು 8 ಚಾನಲ್ಲು ದಿನಕ್ಕೆ ಅಷ್ಟೆಲ್ಲ ಮಾತಾಡಿದ್ದೀವಿ. ಎಲ್ಲರೂ ಅಷ್ಟೇ, ನಾನೊಬ್ಬನೇ ಅಲ್ಲ, ಎಲ್ಲ ಆರ್ಟಿಸ್ಟ್ ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಸೊ ಎಲ್ಲ ಮಾಡಿದ್ರು. ಮೇ ಬಿ ನಾನು ತುಂಬ ಪ್ರೆಷರ್ ತೊಗೊಂಡ್ಬಿಟ್ಟಿದ್ದೆ, ಬಿಕಾಸ್ ನನಗೆ ಅದೊಂದೇ ಜೀವನ, ಸಿನಿಮಾ ಒಂದೇ ಗೊತ್ತಿರೋದು.